ಆಯಮ್ಮನ ಕಾಪಾಡಿ ಆ ಕಡೆಯಿಂದ ಬಂದು ಆಯಮ್ಮನೆ ಕಾಪಾಡಿ ಆಂಬುಲೆನ್ಸ್ ಅಲ್ಲಿ ಹಾಕೊಂಡೋಗಿ ಹಾಸ್ಪಿಟ್ಲಲ್ಲೆಲ್ಲ ತುಂಬಾ ಬೇಜಾನ್ ಓಡಾಡಿದ್ರಿ, ಎಲ್ಲೂ ವಾಸಿ ಆಗಿಲ್ಲ. ಆದ್ರೆ ಸ್ಕ್ಯಾನಿಂಗ್ ಮಾಡಿಸಿದ್ರು ಒಂದ್ಸಲಿ, ಅಲ್ಲಿ ಕಿಡ್ನಿನಲ್ಲಿ ಸ್ಟೋನ್ಸ್ ಐತೆ ಅಂತ ಹೇಳಿದ್ರು. ಆಮೇಲೆ ನಾನೇ ವಾಸಿ ಮಾಡ್ಕೊಂತೀನಿ, ಏನು ಇಲ್ಲ ಅಂತ ಹೇಳಿದ್ರು ಇವ್ರು. ಆಮೇಲೆ ಹೋಗಿ ಮತ್ತೆ ಸ್ಕ್ಯಾನ್ ಅಲ್ಲಿ ಮಾಡಿಸಿದ್ರೆ ಅವರು ನಾರ್ಮಲ್ ಐತೆ ಇಲ್ಲ ಇರ್ಲಿಲ್ಲ, ವಾಸಿ ಆಗಿತ್ತು. ನಮ್ಗೆ ಅದು ಇದು ಮಾಡಿಸಿ ನಾವ್ ಸತ್ತೋಗೋ ಮೂಮೆಂಟ್ ಅಲ್ಲಿ ಇದ್ರೆ ಅಮ್ಮನೇ ಕಾಪಾಡಿದ್ದು. ಹೊಟ್ಟೆ ಆಪರೇಷನ್ ಆಯ್ತು, ಅವಾಗೂನು ಅಮ್ಮನೇ ಎದುರುಗಡೆ ಬಂದು ಕಾಪಾಡಿದ್ಲು. ಇವಾಗ ನಮ್ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾ ಇದ್ದಾಳೆ. ನಾವು ಕ್ರಿಶ್ಚಿಯನ್ ಅಲ್ಲಿ ಇದ್ವಿ ಫಸ್ಟ್, ಹಿಂದೂ ಅಲ್ಲೇ ಹುಟ್ಟು ಬೆಳೆದಿರೋದು. ನಾವ್ ಇಲ್ಲಿ ಬಂದ್ಮೇಲೆ ಈ ಅಮ್ಮನ್ ನಮ್ಮನ್ ಕೈ ಬಿಟ್ಟಿಲ್ಲ. ನಾವೇನು ಬೇಡ್ಕೊಂಡಿಲ್ಲ, ಮನೆ ಕಟ್ಬೇಕು ಅಂತ ಆಲೋಚನೆ ಇರ್ಲಿಲ್ಲ. ಹೆಂಗಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಇವಾಗ 3 ಮನೆ ಕಟ್ಟಿದೀವಿ, ಎಲ್ಲಾ ಆಯಮ್ಮನ್ ದಯೆನೆ. ಸುಮಾರು ಇಲ್ಲೊಂದ್ 5 ವರ್ಷದಿಂದ ಬರ್ತಾ ಇದ್ದೀರಿ. ನಮ್ಕ ಮನೆ ಇರಿಲ್ಲ, ಗುಡ್ಸ್ಲಲ್ಲಿ 1 ವರ್ಷ ಇದ್ದೀರಿ ನಾವು. ಅಮ್ಮಮ್ಮ ನಮ್ಗ ನಿನ್ನ ದೇವಸ್ಥಾನ ರೆಡಿ ಆಗೋಷ್ಟೊತ್ತಿಗೆ ನಮ್ ಮನೆ ರೆಡಿ ಮಾಡೋ ಅಮ್ಮ ಅಂತ ಹೇಳಿ ನಾನ್ ಬೇಡ್ಕಂಡೆ. ಇಲ್ಲಿ ದೇವಸ್ಥಾನ ರೆಡಿ ಆಗೋಷ್ಟೊತ್ತಿಗೆ ನಮ್ ಮನೆ ರೆಡಿ ಆಯ್ತು. ಈ ಮೊಮ್ಮಗಳು ಉಳಿಯಲ್ಲ ಅಂತ ಹೇಳಿದ್ರು. ಅದು ಇಲ್ಲಿ ಬಂದು ಹೋದ್ಮೇಲೆ ನನ್ ತಾಯಿ ನಾನು ಉಳಿಸ್ಕೊಡ್ತೀನಿ ನಿಂಗೆ ಯಾರು ಹೇಳಿದ್ದು ಅಂತ ಹೇಳ್ಬಿಟ್ಟು ನನ್ ಮೊಮ್ಮಗಳು ಇವಾಗ ಚೆನ್ನಾಗಿದ್ದಾಳೆ. ಈ ಜಾಗದಲ್ಲಿ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಇವು 3 ಸೇರ್ಸಿನೇ ಉತ್ತರ ಕೊಡೋದು. ಈ ದೇವಸ್ಥಾನದ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ನಲ್ಲಿ ಇರುತ್ತೆ.